ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲುವರಾಯ ಇರುವಂಥ ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲಾಗಿದೆ. ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ರೀ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ. ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ಅಲ್ಲಿ ರೈತ ಮುಖಂಡರು ಒಂದು ಹೇಳಿರುವಂಥದ್ದು ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಅಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧನೇ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ. ನೀವು ಸರ್ ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಸರಿಪಡಿಸಿದ್ದು ಕೂಡ ಒಂದು ತಕ್ಷಣ ಇಂಥ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ. ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಯಿತು, ಹಳೆ ಗೇಟ್ಗಳು ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿರಲಿಲ್ಲ. ಒಂದಷ್ಟೆಲ್ಲ ಲೋಪಲು ಇದ್ದರೆ ಒಂದಷ್ಟೇನು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಹೇಳಿದ್ದೀನಿ. ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲುವರಾಯ ಹೇಳಿಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು. ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಪ್ರಭುಟಿ, ಬೆಂಗಳೂರು. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲುವರಾಯ ಇರುವಂಥದ್ದು ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲಾಗಿದೆ. ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ರೀ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ. ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ಅಲ್ಲಿ ರೈತ ಮುಖಂಡರು ಒಂದು ಹೇಳಿರುವಂಥದ್ದು ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಅಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧನೇ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ. ನೀವು ಸರ್ ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಸರಿಪಡಿಸಿದ್ದು ಕೂಡ ಒಂದು ತಕ್ಷಣ ಇಂಥ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ. ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಯಿತು, ಹಳೆ ಗೇಟ್ಗಳು ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿರಲಿಲ್ಲ. ಒಂದಷ್ಟೆಲ್ಲ ಲೋಪಲು ಇದ್ದರೆ ಒಂದಷ್ಟೇನು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಹೇಳಿದ್ದೀನಿ. ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲುವರಾಯ ಹೇಳಿಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು. ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಪ್ರಭುಟಿ, ಬೆಂಗಳೂರು. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲುವರಾಯ ಇರುವಂಥದ್ದು ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲಾಗಿದೆ. ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ರೀ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ. ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ಅಲ್ಲಿ ರೈತ ಮುಖಂಡರು ಒಂದು ಹೇಳಿರುವಂಥದ್ದು ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಅಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧನೇ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ. ನೀವು ಸರ್ ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಸರಿಪಡಿಸಿದ್ದು ಕೂಡ ಒಂದು ತಕ್ಷಣ ಇಂಥ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ. ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಯಿತು, ಹಳೆ ಗೇಟ್ಗಳು ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ. ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್, ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿರಲಿಲ್ಲ. ಒಂದಷ್ಟೆಲ್ಲ ಲೋಪಲು ಇದ್ದರೆ ಒಂದಷ್ಟೇನು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಹೇಳಿದ್ದೀನಿ. ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಚಲೋತ್ಸವ ಮೇಳಕ್ಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಪ್ರಿಯ ಬೆಂಗಳೂರು. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲೋತ್ಸವ ಇರುವಂಥ ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲ್ ಆಗಿದೆ, ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ, ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ ನೀವು ಸರ್. ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ, 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಕೂಡ ಒಂದು ತಕ್ಷಣ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ, ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಗಿತ್ತು ಹಳೆ ಗೇಟ್ಗಳು, ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ, ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿಲ್ಲ, ಒಂದಷ್ಟು ಲೋಪಲು ಇದ್ದರೆ ಒಂದಷ್ಟು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಹೇಳಿದ್ದೀನಿ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲೋತ್ಸವ ಮೇಳಕ್ಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಪ್ರಿಯ ಬೆಂಗಳೂರು. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲೋತ್ಸವ ಇರುವಂಥ ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲ್ ಆಗಿದೆ, ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ, ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ ನೀವು ಸರ್. ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ, 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಕೂಡ ಒಂದು ತಕ್ಷಣ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ, ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಗಿತ್ತು ಹಳೆ ಗೇಟ್ಗಳು, ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ, ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿಲ್ಲ, ಒಂದಷ್ಟು ಲೋಪಲು ಇದ್ದರೆ ಒಂದಷ್ಟು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಹೇಳಿದ್ದೀನಿ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲೋತ್ಸವ ಮೇಳಕ್ಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳೋದು ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನಪ್ರಿಯ ಬೆಂಗಳೂರು. ನಮ್ಮ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಚಲೋತ್ಸವ ಇರುವಂಥ ಸರ್ KRSನಲ್ಲಿ ಕ್ರಸ್ಟ್ ಗೇಟ್ ಓಪನ್ ಆಗಿ ನೀರು ಪೋಲ್ ಆಗಿದೆ, ಇದು ಆಡಳಿತದ ಜಿಲ್ಲಾಡಳಿತ ವೈಫಲ್ಯನ ಅಥವಾ ಈ ರೀತಿ ಆರೋಪ ಬರ್ತಾ ಇರುವಂಥದ್ದು ಏನು ಸರ್? ಏನ್ರಿ ಇವೆಲ್ಲ ಆಕಸ್ಮಿಕ ಆಗ್ತಕ್ಕಂಥವೆಲ್ಲನೂ ಯಾವುದೋ ವೈಫಲ್ಯತೆ ಅಂತಲೇ ಹೇಳಿ ಆಕಸ್ಮಿಕವಾಗಿ ಅದನ್ನು ಆಗಿದೆ, ತಕ್ಷಣ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಸರಿಪಡಿಸಿದ್ದಾರೆ, ಯಾವುದೇ ಡ್ಯಾಮೇಜ್ ಆಗ್ತದೆ. ತಮಿಳುನಾಡಿಗೆ LTMC ಬಿಟ್ಟಿದ್ದಾರೆ ಬೇಕಂತ ಇರುವಂಥ ಜನತೆಗೆ ಏನು ಕೊಡ್ತಾರೆ? ಸಂಬಂಧ 800 ಕ್ಯೂಸೆಕ್ಸ್ 500 ಕ್ಯೂಸೆಕ್ಸ್ ಮೇಲೆ ಹೋಗಿಲ್ಲ ನೀವು ಸರ್. ಕಂಟ್ರೋಲ್ ಮಾಡಿದ್ದಾರೆ. ರೈತರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಸರ್ ಮಾಡಿದ್ದಾರೆ ಎಲ್ಲ. ತಕ್ಷಣ ಆತಂಕ ಪಡೋವಂಥ ಅವಶ್ಯಕತೆ ಇಲ್ಲ, 3-4 ಗಂಟೆ ಒಳಗೆ ಅದು ಸರಿಪಡಿಸಿದ್ದಾರೆ. ಕೂಡ ಒಂದು ತಕ್ಷಣ ಇದನ್ನು ನಾವು ನಮ್ಮ ಅಧಿಕಾರಿಗಳು ಸೀನಿಯರ್ ಆಫೀಸರ್ ಜೊತೆ ಚರ್ಚೆ ಮಾಡಿ, ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸರಿಪಡಿಸಿದಾರಲ್ಲ, ಆ ಭಾಗದ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಂದು ಒಳ್ಳೆ ಕೆಲಸ ಅಲ್ವಾ? ಹಳೆ 90 ವರ್ಷ ಆಗಿತ್ತು ಹಳೆ ಗೇಟ್ಗಳು, ಇವೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತಲ್ವ ಸರ್? ನೀರಾವರಿ ಸಚಿವರ ಜೊತೆ ಮಾತನಾಡಿದ್ದೀನಿ,
ಇನ್ನೇನಾದ್ರು ಡ್ಯಾಮೇಜ್ ಇದ್ದರೆ ಅದೆಲ್ಲ ಮುಂದೆ ಸರಿಪಡಿಸುವಂಥ ಒಂದು ನಿರ್ಧಾರ ತೊಗೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸಹ ಅದ್ರ ಕಡೆ ಗಮನ ಹರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸರ್ ಈಗ 90 ವರ್ಷದಿಂದ ಯಾವುದೇ ರೀತಿ ಆ ಘಟನೆ ಆಗಿರಲಿಲ್ಲ. ಒಂದಷ್ಟಲ್ಲಿ ಲೋಪ ಇದ್ದರೆ ಒಂದಷ್ಟೇನು ಗೇಟ್ಗಳೆಲ್ಲ ಹಳೇದಾಗಿದ್ದರೆ ಮತ್ತೊಂದು ಪರಿಶೀಲನೆ ಮಾಡೋಕ್ಕೆ ಏನಾದರೂ ಎಲ್ಲ ಹೇಳಿದ್ದೀನಿ, ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಗಳಿಗೆ. ಅದು ಸಂಪೂರ್ಣವಾಗಿ ಆ ಥರದ್ದು ಏನಾರು ಇದ್ದರೆ ಬದಲಾವಣೆ ಮಾಡೋದು ಅಥವಾ ಏನು ಕರೆಕ್ಷನ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಲನಸ್ವಾಮಿ ಹೇಳಿಕೆ ಯಾವುದು ಕೂಡ ಆತಂಕ ಪಡಬೇಡಿ ಅಂತ ಹೇಳಿರುವಂಥದ್ದು ಮತ್ತು ಜೊತೆಗೆ ಹಳೆ ಒಂದಷ್ಟು ಗೇಟ್ಗಳಿರುವ ಹಿನ್ನೆಲೆಯಲ್ಲಿ ಕೂಡ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಎಲ್ಲವನ್ನು ಕೂಡ ಏನು ಮಾಡಬೇಕು ಅನ್ನೋ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ಜನರಲ್ ಬೆಂಗಳೂರು.